ಇಂದು ನನ್ನ ಸೇಡು ತೀರಿತು. ಇಂದು ನನ್ನ ಸೇಡು ತೀರಿತು. ಇಂದು ನನ್ನ ಶೀಲಕ್ಕೆ ಕಿಚ್ಚು ಹಚ್ಚಿದ. ಆದ್ರೆ ನಾನು ಅವನ ನರನಾಡುಗಳನ್ನ ಕತ್ತರಿಸಿ ಹಾಕಿ ಇವನ ದೇಹಕ್ಕೆ ನಾನು ಕಿಚ್ಚು ಹಚ್ಚದೆ ಹೋದ್ರೆ ನನ್ನ ಹೆಸರು ಸುಜಾತನೇ ಅಲ್ಲ. ಹಲೋ ಸುಜಾತ. ಹಲೋ, ಬನ್ನಿ. ಈಗ ಬಂದ್ರ? ನಿಮಗೋಸ್ಕರ ನಿಮ್ ದಾರಿಯನ್ನೇ ಕಾಯ್ತಾ ಇದ್ದೆ. ಏಕೆ? ಒಂದು ಹೆಣ್ಣು ಒಂದು ಗಂಡಿನ ದಾರಿಯನ್ನು ಯಾಕೆ ಕಾಯ್ತಾಳೆ ಹೇಳಿ? ಅರ್ಥವಾಗಲಿಲ್ಲ ಸುಜಾತ ನಿನ್ನ ಮಾತಿನ ಅರ್ಥ. ಒಂದು ತಾಯಿಯಾಗಿ ಅವನ ಮಗನ ದಾರಿ ಕಾಯುತ್ತಾಳೆ, ತನ್ನ ಮಗ ಮನೆಗೆ ಯಾವಾಗ ಬರುತ್ತಾನೋ ಎಂದು. ಅದೇ ರೀತಿ ಮತ್ತೊಂದು ಹೆಣ್ಣು ತಂಗಿಯಾಗಿ ಅಣ್ಣನ ಬರುವಿಕೆಯನ್ನು ಕಾತರಿಸುತ್ತಾಳೆ. ಹಾಗೆ ಮತ್ತೊಂದು ಹೆಣ್ಣು ಸೂಳೆಯಾಗಿ ಮಿಂಡನ ಹಾದಿಯನ್ನು ಕಾತರಿಸುತ್ತಾಳೆ. ಅದರಲ್ಲಿ ನಿನ್ನದಾವ ಹಾದಿ? ಅದರಲ್ಲಿ ಮೂರನೇ ಹಾದಿನೇ ಅನ್ಕೊಳ್ಳಿ. ಅಂದರೆ ನೀನು? ಹೌದು, ನಾನು ನಿಮ್ಮನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇನೆ. ಆದ್ರೆ ನೀವು ತಿಳ್ಕೊಂಡ ಹಾಗೆ ಲಜ್ಜೆಗೆಟ್ಟ ಹೆಣ್ಣಂತೂ ನಾನಲ್ಲ. ನಾನು ನಿಮ್ಮನ್ನು ಮನಸಾರೆ ಪ್ರೀತಿ ಮಾಡ್ತಾ ಇದ್ದೇನೆ. ನಾನು ಅಷ್ಟೇ ಸುಜಾತ, ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಸುಜಾತ, ಐ ಲವ್ ಯು. ಐ ಲವ್ ಯು ಟು ವಿಕ್ರಾಂತ್, ಐ ಲವ್ ಯು ಟು. ಇದೇ ಸಂತೋಷದಲ್ಲಿ ಒಂದು
ವಾವ್, ವಂಡರ್ಫುಲ್ ಸುಜಾತ, ವಂಡರ್ಫುಲ್. ಈ ನಿನ್ನ ಗಾನ ಕೋಗಿಲೆ ಕೇಳಿ ಆ ಕೋಗಿಲೆಯು ನಾಚಿ ನೀರಾಗುತ್ತಿದೆ. ಇದೇನ್ ವಿಕ್ರಾಂತ್, ಅಷ್ಟು ಚೆನ್ನಾಗಿ ಹಾಡ್ತೀರಾ? ನಾನು ವಿಕ್ರಾಂತ್, ಈ ಜನ್ಮದಲ್ಲಿ ಮದುವೆ ಅಂತ ಆದ್ರೆ ಅದು ನಿಮ್ಮನೆ ಅಂತ ನಾನಂತೂ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ವಿಕ್ರಾಂತ್, ನೀವು ನನ್ನ ಕೈ ಬಿಡಲ್ಲ ತಾನೇ? ಹುಚ್ಚಿ, ಆ ತೀರ್ಮಾನ ನಾನು ಎಂದೋ ಮಾಡಿದ್ದೇನೆ. ನೋಡು ಸುಜಾತ, ನಮ್ಮ ಪ್ರೇಮದ ಮೇಲಾಣೆ, ಈ ಶತಕೋಟಿ ದೇವರ ಮೇಲಾಣೆ, ನನ್ನ ಜೀವನದಲ್ಲಿ ಮದುವೆ ಅಂತ ಆದ್ರೆ ಅದು ನಿನ್ನೊಂದಿಗೆ ಮಾತ್ರ. ಯಾಕೆ ವಿಕ್ರಾಂತ್ ಹಾಗೇಕೆ ನನ್ನನ್ನು ನೋಡ್ತಾ ಇದ್ದೀರಾ? ನೋಡುವಂತ ಚಲುವು ನಿನ್ನ ಮನದಲ್ಲಿ ಸುಂದರವಾದ ನೈದಿಲೆಯಂತೆ ಅರಳುತ್ತಿದೆ. ನಿನ್ನ ರೂಪ ಲಾವಣ್ಯ ನೋಡುತ್ತಿದ್ದರೆ ನನ್ನ ಕಣ್ಣುಗಳೇ ಕುಕ್ಕುತ್ತಿವೆ. ನಿಜ ಹೇಳ್ಬೇಕಂದ್ರೆ ಈ ನಿನ್ನ ಸೌಂದರ್ಯವನ್ನು ನೋಡುತ್ತಿದ್ದರೆ ನನ್ನ ಮನದಲ್ಲಿ ಕಾಮೋದ್ವೇಗ ಹೆಚ್ಚಾಗುತ್ತಿದೆ ಸುಜಾತ. ಹಾಗಾದ್ರೆ ಹೋಗಡ್ವೇನು? ಇಲ್ಲಿಗೆ ಎಲ್ಲಿಗ? ಬೆಡ್ರೂಮ್ಗೆ. ನಿನ್ನಣ್ಣ ಬಂದ್ರೆ? ಚಿಚಿ, ಅಣ್ಣ ಇಷ್ಟು ಬೇಗ ಬರೋದಿಲ್ಲ. ಅವಂಗೇನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗೋದೆ. ನಮ್ಮಣ್ಣ ಬರೋವರೆಗೂ ಈ ಮನೇಲಿ ನಾನೇ ರಾಣಿ, ನೀವೇ ರಾಜ. ಹಾಗಾದರೆ ನಡಿಯೇ ನನ್ನ ರೋಜಾ, ನಡೀರಿ. ಈ ದಿನ ಮಾಡೋಣ ಮಜಾ.